ಪುಷ್ಪ ಅಗ್ರಿಕಲ್ಚರಲ್ ಕಂಪನಿ ಇದರ ಪ್ರತಿಷ್ಠಾಪಕರಾದಂತಹ ಶ್ರೀ ಪ್ರವೀಣ್ ಹೆಗ್ಗೋಳಿ ಅವರು ಇವತ್ತು ಈ ಒಂದು ಬಹಳ ದೊಡ್ಡ ಕಾಡಿನ ಮಧ್ಯದಲ್ಲಿ ಕಾಡು ಪ್ರಾಣಿಗಳ ಉಪಯೋಗಕ್ಕೋಸ್ಕರ ಅತ್ಯಂತ ಅಗತ್ಯವಾದಂತಹ ಒಂದು ನೀರಿನ ತೊಟ್ಟಿಯನ್ನು ನಿರ್ಮಾಣ ಮಾಡಿದ್ದಾರೆ. ಇದರ ಒಂದು ಸಮರ್ಪಣಾ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಗುರುಗಳಾದಂತಹ ಶ್ರೀ ಗುರುಮೂರ್ತಿ ಅಡಿಗರು ಹೆದ್ದಾರಿ ಮಠ, ಶ್ರೀ ರಾಜೇಂದ್ರ ಬೆಟ್ಟಳ್ಳಿ ಅವರು ಪ್ರಗತಿಪರ ಕೃಷಿಕರು, ಶ್ರೀ ಚಂದ್ರ ಪೂಜಾರಿ ಅವರು ವಕೀಲರು, ಡಾಕ್ಟರ್ ವಸಂತ್ ಅವರು ನಮ್ಮ ಕಾಲೇಜಿನ ಅಧ್ಯಾಪಕರು, ಶ್ರೀ ರಮೇಶ್ ಅವರು ನಮ್ಮ ಕಾಲೇಜಿನ ಅಧ್ಯಾಪಕರು, ಮತ್ತು ಮಹಾಲಿಂಗಪ್ಪ ಸರ್ ಅವರು ಅಧ್ಯಾಪಕರು ಎಲ್ಲ ಇದ್ದೇವೆ. ಮಕ್ಕಳು ಕೂಡ ಇದ್ದಾರೆ. ಒಂದು ಪರೋಪಕಾರದ ಬಗ್ಗೆ ಗುರುಗಳು ಒಂದು ಮಾತು ಹೇಳಿದರು. ಅದೇ ರೀತಿಯಲ್ಲಿ ನನಗೂ ಕೂಡ ಒಂದು ಪರೋಪಕಾರದ ಬಗ್ಗೆ ಮಾತು ನೆನಪಾಗ್ತದೆ. ಪರೋಪಕಾರಾಯ ವಹಂತಿ ನದ್ಯಃ, ಪರೋಪಕಾರಾಯ ಸುಹಂತಿ ಗಾವಃ, ಪರೋಪಕಾರಾಯ ಫಲಂತಿ ವೃಕ್ಷಾಃ, ಪರೋಪಕಾರಾರ್ಥಂ ಇದಂ ಶ್ರೇಯಂ. ಇದು ಮನುಷ್ಯ ಮಾಡಬೇಕಾದ ಆಲೋಚನೆ. ಒಂದು ಹಣ್ಣಿನ ಮರ ಹಣ್ಣನ್ನು ಕೊಡ್ತದೆ, ಅದು ತಿನ್ನುವುದಿಲ್ಲ. ಒಂದು ನದಿ ಹರಿತದೆ, ಎಲ್ಲರಿಗೂ ನೀರು ಕೊಡ್ತದೆ. ಒಂದು ಭೂಮಿ ನಮ್ಗೆಲ್ಲ ಇರ್ಲಿಕ್ಕೆ, ವಾಸ ಮಾಡಲಿಕ್ಕೆ, ಊಟ ಮಾಡಲಿಕ್ಕೆ, ಮಲಗಲಿಕ್ಕೆ ಜಾಗ ಕೊಟ್ಟಿದೆ. ಗಾಳಿ, ಸೂರ್ಯ, ಪ್ರಕೃತಿಯಲ್ಲಿರುವ ಪ್ರತಿಯೊಂದು ಅಂಶವು ಅದು ಇನ್ನೊಬ್ಬರಿಗೆ ಉಪಯೋಗ ಆಗ್ಬೇಕು, ನಾನು ಇನ್ನೊಬ್ಬರಿಗೆ ಸಹಾಯ ಆಗ್ಬೇಕು, ನಾನು ಇನ್ನೊಬ್ಬರಿಗೆ ಬದುಕಲಿಕ್ಕೆ ಆಧಾರ ಆಗ್ಬೇಕು ನಾನು ಅನ್ನುವಂಥ ದೃಷ್ಟಿಯನ್ನೇ ಇಟ್ಟುಕೊಂಡಿದೆ. ಆದ್ರೆ ಮನುಷ್ಯ ಮಾತ್ರ ನಾನು ಅನ್ನುವಂಥ ಒಂದು ಭಾವವನ್ನು ಇಟ್ಕೊಂಡು ನನ್ನ ಸುಖ, ನನ್ನ ಮನೆ, ನನ್ನ ಕುಟುಂಬ, ನನ್ನ ಬದುಕು, ನಾನು ಮಾತ್ರ ಅನ್ನುವಂಥ ಚಿಂತನೆಯನ್ನು ಅಳವಡಿಸಿಕೊಂಡಿರ್ತಾನೆ. ಅದೇ ರೀತಿಯಲ್ಲಿ ನಾವು ಆಲೋಚನೆ ಮಾಡ್ತಾ ಹೋದ್ರೆ ನಮ್ಮ ಸುತ್ತಮುತ್ತ ಬದುಕುವಂತಹ ಜೀವರಾಶಿಗಳಿಗೆ ಯಾರು ಸಹಾಯ ಮಾಡುದು? ಇವತ್ತು 600 ಎಕರೆ ದೊಡ್ಡ ಅರಣ್ಯ ಹೇಳ್ತೀರಿ, ಇವತ್ತು ಒಂದು ಹನಿ ನೀರಿಲ್ಲ ಈ ಗುಡ್ಡದ ಮೇಲೆ. ಒಂದು ಪ್ರಾಣಿಯ ಕಷ್ಟವನ್ನು ನೀವು ಆಲೋಚನೆ ಮಾಡಬೇಕು. ಯಾಕೆ ಕೇಳಿದ್ರೆ, ಒಂದು ಹಗಲಿನಲ್ಲಿ ಅದು ಹೊರಗಡೆ ಬಂದ್ರೆ ಅದಕ್ಕೆ ಕಲ್ಲು ಹೊಡಿತಾರೆ. ಅದು ನೀರಿಗೋಸ್ಕರ ಒಂದು ಹೊರಗಡೆ ಬಂದ್ರೆ ಅದನ್ನು ಒಂದು ತಿಂತಾರೆ ಇವರು. ಆದ್ರಿಂದ ಆ ಪ್ರಾಣಿಗಳು ನಾನು ನೋಡಿದ್ದೇನೆ, ನಮ್ಮ ಊರಿನಲ್ಲಿ ಕೂಡ ನೋಡಿದ್ದೇನೆ. ರಾತ್ರಿ ಹೊತ್ತಿಗೆ ಕತ್ತಲೆ ಆದ್ಮೇಲೆ ಎಲ್ಲಿಯೋ ಒಂದು ಸಣ್ಣ ಕೆರೆ ಇರ್ತದೆ, ಕೆರೆಯಲ್ಲಿ ಕೆಳಗೆ ನೀರಿರ್ತದೆ, ಅಲ್ಲಿ ಹೋಗಿ ಅದು ನೀರನ್ನು ಕುಡಿತದೆ. ನಮ್ಮ ಮನೆ ಬಾವಿಗೆ ಬಂದು ಕುಡಿಲಿಕ್ಕೆ ಆಗುದಿಲ್ಲ, ಅದಕ್ಕೆ ತೋಡಲ್ಲಿ ನೀರಿಲ್ಲ. ಹೆಚ್ಚಿನ ನೀರಾಶ್ರಯಗಳು ಇವತ್ತು ಬತ್ತಿ ಹೋಗಿದೆ. ಮನುಷ್ಯನ ವ್ಯವಸ್ಥೆಯಲ್ಲಿ ಎಲ್ಲಿಯೂ ನೀರಾಶ್ರಯ ಅನ್ನುವಂಥದ್ದಿಲ್ಲ. ಆದ್ರಿಂದ ಇಷ್ಟು ದೊಡ್ಡ ಒಂದು ಕಾಡಿನಲ್ಲಿ, ದೊಡ್ಡ ಕಾಡು ಹೌದು, ಇಲ್ಲಿ ಒಂದು ಉತ್ತಮವಾದ ಮರಗಳು ನನಗೆ ಕಾಣ್ತಾ ಇಲ್ಲ. ಯಾಕೆ ಕೇಳಿದ್ರೆ ಅಂತ ಮರಗಳನ್ನು ಕದ್ದು ತಿಂದಾಗಿದೆ ಜನರಿಗೆ. ಕರೆಕ್ಟ್, ಅದು ಒಂದು ದುರಂತದ ವ್ಯವಸ್ಥೆ. ಆದ್ರೆ ಏನೋ ಅಳಿದುಳಿದಂತ ಜಿಂಕೆ ಇರ್ಬೋದು, ನವಿಲಿರ್ಬಹುದು, ಹಂದಿ ಇರ್ಬಹುದು, ಅಳಿಲಿರ್ಬಹುದು, ಮೊಲ ಇರ್ಬಹುದು, ಸಣ್ಣ ಚಿರತೆ, ಅದಕ್ಕಿಂತ ಚಿಕ್ಕ ಪ್ರಾಣಿಗಳಿರ್ಬಹುದು, ಹಂದಿಗಳಿರ್ಬಹುದು, ಅವುಗಳಿಗೆ ದಿನಕ್ಕೊಮ್ಮೆ ಆದ್ರೂ ನಾವು ಒಂದು ಗಂಟೆಗೆ ನೀರು ಕುಡಿತೇವೆ. ದಿನಕ್ಕೊಮ್ಮೆ ಆದ್ರೂ ಒಂದು ನೀರು ಕುಡಿಲಿಕ್ಕೆ ನಾವು ಇಲ್ಲಿ ಪ್ರವೀಣ್ ಅವರು ವ್ಯವಸ್ಥೆ ಮಾಡಿದ್ದಾರೆ ಅಂತ ಹೇಳಿದ್ರೆ ನಮ್ದು ದೊಡ್ಡ ಪುಣ್ಯ. ಇದ್ರಲ್ಲಿ ನಾವು ಭಾಗವಹಿಸ್ತಾ ಇದ್ದೇವಲ್ಲ, ನಮ್ಮ ಜೀವಮಾನದ ಪುಣ್ಯ ಇದೆ. ಈ ತರ ಒಂದು ಐಡಿಯಾ, ಈ ತರ ಒಂದು ಪ್ಲಾನ್, ಈ ತರ ಒಂದು ಕೆಲಸ ಇವರು ಮಾಡಿದ್ದಾರೆ ಅಂತ ಹೇಳಿದ್ರೆ, ನಾವು ಬಂದಿದ್ರೆ ಜಸ್ಟ್ ನಿಂತ್ಕೊಂಡಿದ್ದೇವೆ ಅಂತ ಹೇಳಿದ್ರೆ ನಮ್ಗೆ ಯಾವುದೋ ಒಂದು ಜನ್ಮದಲ್ಲಿ ಒಂದು ಪುಣ್ಯದ ಒಂದು ಭಾಗ ಅನ್ನುವಂಥದ್ದು ಲಭ್ಯ ಆಗಿದೆ. ಇದು ಅತ್ಯಂತ ಮಹತ್ವದ ಕಾರ್ಯ. ಅವರು ಯಾವತ್ತೂ ಕೂಡ ನಮ್ಮ ಜೊತೆಗೆ ಈಗ ಒಂದು 6 ತಿಂಗಳಿನಿಂದ ನಮ್ಮ ಕಾಲೇಜಿನಲ್ಲಿ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಸಂತನಾಳದಲ್ಲಿ ಓದಿದವರು, ರಾಜೇಂದ್ರ ಅವರು ಎಲ್ಲ ಓದಿದವರು. ಅವರ ದಿಕ್ಕು ದೃಷ್ಟಿಕೋನಗಳೇ ಬೇರೆ, ಸಮಾಜಮುಖಿ. ಕೃಷಿ ಉಳಿಬೇಕು, ಕೃಷಿಯನ್ನು ಹೆಚ್ಚು ಅಳವಡಿಸ್ಕೊಳ್ಬೇಕು ಅನ್ನುವಂಥ ಮಹತ್ವಾಕಾಂಕ್ಷೆ ಅವರಲ್ಲಿ. ಜನರೆಲ್ಲ ದೂರ ಆಗ್ತಾ ಇದ್ದಾರೆ. ಆದ್ರೆ ಅವರು ಕೃಷಿಯತ್ತ ಒಲವನ್ನು ಹೊಂದಿ ಬಹಳ ಸತತವಾದ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಬಹಳ ಕಷ್ಟ, ಕೃಷಿ ಮಾಡುವಂಥದ್ದು ಬಹಳ ಕಷ್ಟವಾದಂತ ಕೆಲಸ. ಆದ್ರೂ ಕೂಡ ಅವರು ಅವರಿಗೆ ಇದ್ದಂತ ಉತ್ತಮವಾದ ಉದ್ಯೋಗ ದುಡಿಮೆಗಳನ್ನೆಲ್ಲ ಬಿಟ್ಟು ಇಲ್ಲಿ ಬಂದು ಕೃಷಿ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಜನಸಾಮಾನ್ಯರಲ್ಲಿ ಬಹಳ ದೊಡ್ಡ ಮಟ್ಟದ ಅರಿವನ್ನು ಮೂಡಿಸುವಂತ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಇಂತಹ ಬಹಳ ದೊಡ್ಡ ಪುಣ್ಯದ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ನಮ್ಮ ಕಾಲೇಜಿಗೆ ಬಂದು ಕೂಡ ವಿದ್ಯಾರ್ಥಿಗಳಿಗೆ ಬಹಳ ದೊಡ್ಡ ಕೊಡುಗೆಯನ್ನು ನೀಡಿ ಪ್ರೇರೇಪಣೆ ಮಾಡಿದ್ದಾರೆ. ಅವರ ಬಗ್ಗೆ ಹೇಳಿದ್ರೆ ಮುಗಿಯುವುದಿಲ್ಲ, ಅಷ್ಟೊಂದು ಉತ್ತಮವಾದಂತ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ನನಗೆ ಕೂಡ ಪ್ರೇರೇಪಣೆ ಬಂದು ನನಗೂ ಅನಿಸ್ತಾ ಉಂಟು, ನೀವೇನಾದ್ರೂ ಇನ್ನು ಮುಂದೆ ಈ ತರದ ಕೆಲಸ ಮಾಡುವಾಗ ನಮ್ಮನ್ನು ಸೇರಿಸ್ಕೊಳ್ಳಿ, ನಮ್ಮ ಕೈಲಾದಂತಹ ಸಹಾಯವನ್ನು ಮಾಡ್ತೇವೆ, ನಮ್ಗೆ ಸಾಧ್ಯ ಇರುವಂತ ಸಹಾಯವನ್ನು ಮಾಡ್ತೇವೆ. ಇದರ ಸಂದೇಶ ಇಷ್ಟೇ. ಇದನ್ನು ನೋಡ್ತಾ ಇರುವಂತ ಯಾರೇ ಇರ್ಬೋದು, ಅವರೆಲ್ಲರೂ ಇಂತಹ ಚಿಕ್ಕ ಪುಟ್ಟ ವಿಚಾರಗಳು, ಇದಕ್ಕೇನು ಬಹಳ ದೊಡ್ಡ ಬಜೆಟ್ ಗ್ರಾಂಟ್ ಏನು ಬೇಕಾಗಿಲ್ಲ. ಒಂದು 4 ಜನ ಒಟ್ಟಾದ್ರೆ ಸುಲಭದಲ್ಲಿ ಮಾಡ್ಬೋದು. ಆದ್ರೆ ಒಂದು ನೀರು ಕುಡಿದಂತಹ ಪ್ರಾಣಿ, ಆ ಗುರುಗಳು ಹೇಳಿದ್ರು, ಮನುಷ್ಯ ಹರಸುದು ಬೇಡ,
ಅವನಿಗೆ ಒಂದು ನೀರು ಕೊಟ್ಟರೆ ಸಾಕಂತ, ಬಂದು ಕೂಡ ನೀರು ಕೊಟ್ಟರೆ ಸಾಕು, ಬಂದ್ರೆ ಆ ನೀರು ಬೇಕಾ ಮನುಷ್ಯ ಅದ್ರ ನೋಡಿ ನೀವು ಕೇಳಿಬಿಟ್ರೆ ದೊಡ್ಡ ವೆಲ್ಕಮ್. ಅಷ್ಟೊಂದು ಉತ್ತಮವಾದಂತ ಕಾರ್ಯವನ್ನ ಮಾಡಿದ್ದೀರಿ. ಅದ್ರ ಜೊತೆಗೆ ನಮ್ಗೆಲ್ಲ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಪ್ರವೀಣ್ ಹೆಬ್ಬಗೋಳಿ ಅವರಿಗೆ ಮತ್ತೆ ಆಗಮಿಸಿದಂತ ಎಲ್ಲ ಗಣ್ಯರಿಗೆ, ಗುರುಗಳಿಗೆ ನಾವು ವಿಶೇಷವಾಗಿ ಗೌರವವನ್ನು ಸಲ್ಲಿಸಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ.